ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಇವತ್ತು ನೋಡ್ರಿ ನಾನು ರೊಟ್ಟಿ ಹಂಚಿನೊಳಗ ಹಪ್ಪಳ ಮಾಡಕತ್ತೀನಿ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಮ್ರಿ. ಅದಕ್ಕಿಂತ ಮೊದಲಿಗ ಹಂಚ ಬಿಸಿ ಇಟ್ಟಿನ್ರಿ, ಒಲೆ ಉರಿ ಹಚ್ಚಿ. ಹಂಚಿಗೆ ನೀರು ಹಾಕೊಂಡಿನ್ರಿ. ಈಗ ಇದು ಅಕ್ಕಿ ಹಿಟ್ರಿ. ಅಕ್ಕಿ ನಾನು ಒಂದ್ 2 ದಿನ ನೆನೆ ಇಟ್ಟಿದ್ರಿ. ಒಂದಿನ ನೆನೆ ಇಟ್ರು ಬಿ ನಡೀತದೆ. ನಾನು 2 ದಿನ ನೆನೆ ಇಟ್ಟಿದ್ರಿ. ಇದ ಮ್ಯಾಲ ನೀರ್ ಬಂದಿರ್ತಲ್ರಿ, ಅದ ನೀರನ್ನ ತೆಗೆದು ಬಿಡಮ್ರಿ. ಇದ ನೆನೆ ಇಟ್ಟಿದ್ದ ನೆನೆ ಇಟ್ಟ ನೀನ್ ರಾತ್ರಿ ನನ್ನ ಮಿಚರ್ಕ್ ಹಾಕಿ ಇಟ್ಬಿಟ್ಟೇನ್ರಿ. ಅದ್ರ ಮೇಲೆ ನೀರುಗಳು ತಕೊಂಡಿನಿ. ಮತ್ತ ಅದಕ್ಕಿಂತ ಮೊದಲ ಇದ್ ನೋಡ್ರಿ ಜೋಳದ ದಂಟ್ರಿ. ಈ ಜೋಳದ ದಂಟು ತಗೊಂಡಿನಿ. ಜೋಳದ ದಂಟಿಗೆ ಇದ ಸೂಜಿ ಅದ ನೋಡ್ರಿ. ಈ ಸೂಜಿನ ಇದಕ್ಕ ಚುಚ್ಬೇಕ್ರಿ. ನೋಡ್ರಿ ಸೂಜಿ ಚುಚ್ಚಿನ್ರಿ ಜೋಳದ ದಂಟಿಗೆ. ಇದನ್ನ ಸೈಡ್ ಇಡಮ್ರಿ. ಮತ್ತ ಈಗ ಒಂದಷ್ಟ ಅಜ್ವೈನರ್ ಇವ ಹಿಟ್ಟು ಒಂದಿಷ್ಟು ಸಪ್ರೇಟ್ ಆಗಿ ತಗೊಳಮ್ರಿ. ಯಾಕಂದ್ರ ನಮ್ಗೆ ಎಷ್ಟು ಮಾಡಕ್ ಆಗ್ತದ ಅಷ್ಟು ಸಪ್ರೇಟ್ ತಗೋಬೇಕ್ರಿ. ಮತ್ತೆ ಇಲ್ಲಿಕಂದ್ರ ಹಿಟ್ಟ ಇದೆಲ್ಲ ಹಾಕಿದ್ರೆ ಖರಾಬ್ ಆಗ್ತದ್ರಿ. ಇದು ನಾವು ನಾಳಿನ ತನಕನು ಹಿಟ್ಟು ಮಾಡ್ಕೋಬಹುದ್ರಿ. ಅದಕ್ಕ ಈಗ ನಾನು ಇದೊಂದ್ ಸ್ವಲ್ಪ ಹಿಟ್ಟ ಸಪ್ರೇಟ್ ಆಗಿ ತಕೋತೀನಿ ಒಂದು ಬದಿಗೆ. ಮೊದಲ ಇಟ್ಟು ಬೇಕಾದಂಗೆ ಕಲ್ತ್ಕೊಳಕ್ ನಡೀತದ್ರಿ. ಈಗ ಅಜ್ವೈನ ಈ ರೀತಿ ಕೈಯಾಗಿ ತಿಕ್ಕಿ ಸ್ವಲ್ಪ ಊದ್ಬಿಟ್ಟ ಅಜ್ವೈನ ಹಾಕೊಳತ್ತೀನ್ರಿ. ಮತ್ತ ರುಚಿಗೆ ಎಷ್ಟು ಬೇಕೋ ಅಷ್ಟ ಉಪ್ಪ್ರಿ. ಉಪ್ಪಿನಾಗ ಅಜ್ವೈನ್ ಒಳಗೆ ಒಯ್ದ ಉಳ್ದಿರ ಉಪ್ಪು ಹಾಕ್ಲತ್ತೀನ್ರಿ ನಾನು. ಈಗ ಇದಕ್ಕೆ ನೀರು ಹಾಕೊಂಡ್ರಿ. ನೀರ ಒಂದು ಹಪ್ಪಳ ಹಾಕಿ ನೋಡಿ ಮತ್ತೆ ಕಲ್ಸ್ಕೊಂಡ ಹಾಕ್ಬಿಡ್ತೀವಿ. ಇದನ್ನ ಕಲ್ಸಂಬ್ರಿ. ಭಾಳ ಗಟ್ಟಿ ಅನ್ಸಿದ್ರೆ ಮತ್ತೆ ಆಮೇಲೆ ಸ್ವಲ್ಪ ಏನು ಹಾಕೊಳಕ್ ಬರ್ತದ್ರಿ. ಸದ್ಯಕ್ಕೆ ಇಷ್ಟಿದೆ. ಈಗ ಉಪ್ಪ ಮತ್ತ ಅಜ್ವೈನ್ ಇದಕ್ಕೇನೋ ಮತ್ತೆ ಬೇರೆ ಏನು ಹಾಕಿಲ್ರಿ. ರೇಷನ್ ಅಕ್ಕಿಗಳ ನೆನೆ ಇಟ್ಟು ಮುಚ್ಚಕ್ಕೆ ಹಾಕಿ ತಗೊಂಡಿನ್ರಿ ನಾನು. ನೋಡ್ರಿ ಹಿಟ್ಟ ಈ ರೀತಿ ಅದ. ಈ ರೀತಿ ಹಿಟ್ಟು ತಗೊಂಡಾಗ ನೋಡ್ರಿ ಈ ರೀತಿ ಒಂದು ಲೈನ್ ಬರ್ತದೆ ಅಷ್ಟ ಅದ ನೋಡ್ರಿ ಹಿಟ್ಟಂತೂ. ಮತ್ತ ಒಂದ ಕಾಟನ್ ಬಟ್ಟೆ ತಗೋಬೇಕ್ರಿ. ಮತ್ತ ಇಲ್ಲೇ ಒಂದ ದೊಡ್ಡ ಬುಟ್ಟಿ ತಗೊಂಡ್ರಿ. ಈ ಬುಟ್ಟಿಗೆ ಈಗ ನೀರನ್ನ ಹಾಕಿ ಇಡ್ಬೇಕ್ರಿ. ನೋಡ್ರಿ ಬುಟ್ಟಿಗೆ ನೀರು ಹಾಕಿನ ಈಗ ಅಜ್ವೈನ್ ನಾವು ಎಲ್ಲ ಇಡಮು. ಮತ್ತ 2 ಪ್ಲೇಟ್ಗಳು ತಗೊಂಡಿನ್ರಿ. ಎಣ್ಣೆ ಹಚ್ಬೇಕಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ನೋಡ್ರಿ 2 ಸ್ಟೀಲ್ ಪ್ಲೇಟ ಈ ಸೈಜಿನ ತೊಗೊಂಡಿನ್ರಿ. ನೀವು ಇನ್ನ ಇದಕ್ಕಿಂತ ಸಣ್ಣ ಬೇಕಾದ್ರೆ ಮಾಡ್ಬೋದು, ಇದಕ್ಕಿಂತ ದೊಡ್ಡ ಬೇಕಾದ್ರೂ ಮಾಡ್ಬೋದ್ರಿ. ಉರಿ ಒಂದೇ ಕಡೆ ಇರ್ತದ. ಈಗ ಇದನ್ನ ಸ್ವಲ್ಪ ಹಿಟ್ಟನ್ನ ಹಾಕೊಳಮ್ರಿ. ಈಗ ನೋಡ್ರಿ ಈ ರೀತಿ ಗಂಗಾಳನ್ನ ತಿರ್ಗಿಸ್ಕೊಂತ ಇರ್ಬೇಕು. ಈ ಹಪ್ಪಳ ಅಂತೂ ಇದು ಈಗ ನಾನು ಯಾವ ಸೈಜಿಗೆ ಮಾಡತ್ತೀನಲ್ರಿ, ಈ ಸೈಜಿಂದ ಡಬ್ಬಲ್ ಟಿಬ್ಬಲ್ ಆತವ್ರಿ. ಅಷ್ಟ ಮಸ್ತ್ನಾಗ ಉದ್ ಬರ್ತಾವ್ರಿ. ಇವಂತೂ ಎಷ್ಟು ತೆಳ್ಳಗ್ ಬೇಕೋ ಅಷ್ಟ ತೆಳ್ಳಗ್ ಮಾಡ್ಕೋಬೋದ್ರಿ ಇವ ಹಪ್ಪಳ. ಸ್ವಲ್ಪ ದಪ್ಪ ಅನಸಿದ್ರ ಇನ್ನೂ ಸ್ವಲ್ಪ ನೀರು ಹಾಕೊಂಡ್ರ ಪಟ್ ಅಂತ ತೆಳ್ಳಗ್ನು ಬರ್ತಾವ್ರಿ. ನೋಡ್ರಿ ಮಸ್ತ್ನಾಗಿ ನೋಡ್ರಿ ಈ ರೀತಿ ಹಪ್ಪಳನ ಎಲ್ಲ ಕಡೆಗೂ ಈ ರೀತಿ ಮಾಡ್ಕೊಂಡ ಈಗ ನೀರಿನ ಮೇಲೆ ಇಟ್ಬಿಡಮ್ರಿ. ರೊಟ್ಟಿ ಹಂಚಿನೊಳಗೆ ಮಾಡೋವಂಥ ಹಪ್ಪಳ ಭಾರಿ ಮಸ್ತ್ ಬರ್ತಾವ್ರಿ.
ಅದು ಒಲಿ ಮ್ಯಾಗ ರೊಟ್ಟಿ ಹಂಚಿನೊಳಗ. ಇದು ಮ್ಯಾಗಿನೆಲ್ಲ ಒಂದ್ ಸ್ವಲ್ಪ ಒಣಗದಾಗ ಅದ್ರ ಪ್ಲೇನ್ ಏನ್ ಮಾಡ್ಬೇಕಂತಂದ್ರಿ ಇದನ್ನ ಉಲ್ಟಾ ಹಾಕ್ಬೇಕು. ಈಗ ನೋಡ್ರಿ ಆಟೋ ತಕ ಇಲ್ಲಿ ಮತ್ತೊಂದು ರೆಡಿ ಮಾಡ್ಕೊಳಮ್ರಿ. ಜಾಸ್ತಿ ಹೊತ್ತೇನು ಬಿಡೋದ್ನು ಬೇಕಾಗಿಲ್ರಿ. ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಭೀ ನಡೀತದ್ರಿ. ಇಷ್ಟೇ ಹಾಕಿದ್ರೆ ಭೀ ನಡೀತದ. ನೋಡಮ್ರಿ ಅದು ಒಂದು ತೆಕ್ಕೊಂಡು ಬಿಡಮ್ರಿ. ಇವಕ್ಕೆ ನಮ್ಮ ಕಡೆಗೆ ಉಗುದ ಹಪ್ಪಳ, ಹಂಚಿನೊಳಗಿನ ಹಪ್ಪಳ ಅಂತೆಲ್ಲ ಕರೀತಾರ್ರಿ. ಈಗ ಕಡ್ಚಿಗೆ ಈಗ ನೋಡ್ರಿ ಬಿಸಿ ಬಿಸಿ ಇರ್ತದ. ಈಗ ಇದನ್ನ ತಕೊಂಬಿಡಮ್ ತೆಗಿಲಿ. ನೀರಾಗಿರುತ್ತಲ್ವಾ, ಬಿಸಿ ನೀರಾಗಿರುತ್ತೆ. ತಿಂಪಿಗೆ ಏನೇನು ಗಂಗಳ ಕೈ ಸುಡ್ತದೆ. ಈಗ ಇದು ಹಾಕಿಟ್ಟಿವಲ್ರಿ, ನೀರು ಹಾಕಿವ ನೀರು ಎದ ಪಟ್ನೆ ಇಲ್ಲ. ಇದು ತಣ್ಣೀರಿನೊಳಗ ಈ ಗಂಗಳ ತಂದು ಬಿಡ್ಬೇಕ್ರಿ. ಗಂಗಳ 3 ಆಗ್ಬೇಕಂತ ಬಂದೈತಿ. ಇವ ಬಿರುಗ್ ಬಿಡುತ್ತೆ ನೋಡಿ. ಈ ಕಡೆ ಇದು ಮಾಡೋಟಿಗೆ ಈಗ ಇದನ್ನ ತೆಕ್ಕೊಳಮ್ರಿ. ತಣ್ಣೀರಿನೊಳಗೆ ಬಿಟ್ಟ ಈ ರೀತಿ ಹಿಡಿದು ಬಿಟ್ಟ ನೋಡಿ ಎಷ್ಟು ಈಸಿಯಾಗಿ ಬರ್ತದೆ ಅಂತೀರಿ. ಭಾಳ ಅಂದ್ರೆ ಭಾಳ ಈಸಿಯಾಗಿ ಬರ್ತಾವ್ರಿ. ಸ್ವಲ್ಪ ಫಸ್ಟ್ ಟೈಮ್ ಅದಲ್ರಿ ಇದನ್ನ ಬುಟ್ಟಿ ಸೀರೆ ಇದು ಕೈಯಾಗೆ ಮುದಿ ಐತಿ. ಬುಟ್ಟಿ ಸೀರೆ ಇಟ್ಟಿದ್ದಾರ ಅದು ಅಂತೂ ಹಂಚಿನೊಳಗೆ ಬಿರುಕ್ ಬಿಡ್ತವು. ಇದು ಹಾಕೊಂಡು ಬಿರುಕ್ ಬಿಟ್ಟವು. ಅದು ನಾವು ಬಿರುಕ್ ಬಿಡೋದಕ್ಕಂತ ಬಿಡ್ಬಾರ್ದ್ರಿ. ಬಿರುಕ್ ಬಿಟ್ಟದ್ರೆ ಅದು ಹಂಚಿನಾಗೆ ಬಿದ್ದು ಏನು ಮಾಡೋದು, ಬೇಯ್ದಿಲ್ಲ. ಕಾಟನ್ ಬಟ್ಟೆಗಿಂತ ಪ್ರತಿ ಸರ್ತಿ ಈ ಪ್ಲೇಟ್ನ ಒರೆಸ್ಬೇಕ್ರಿ. ಭಾಳ ಅಂದ್ರೆ ಭಾಳ ತಣ್ಣಗತ್ತಾರಲ್ವ, ಕನ್ನಡಿ ಅದಂಗ ಅತ್ತಾವ ನೋಡ್ರಿ. ಉಪ್ಪ ನೋಡಿಲ್ವಾ ಹಾಕಿನಷ್ಟು. ಇಷ್ಟ ಆಗಿತ್ತು ಹಾಕ್ಬೇಕ್ರಿ. ತಿರುಗಿ ಇದಾಗಲ್ಲ. ಇಲ್ಲಿಗಂತಂದ್ರೆ ಸೀಳು ಬಿಡ್ತಾವ. ಇದೇ ತೆಗೆಯಾಗ ಒಂದು ಸ್ವಲ್ಪ ಹರಿದ್ರು ಹರಿತದೆ. ಯಾಕಂದ್ರೆ ಅದು ಸಿಲ್ಕಿ ಬಿಟ್ಟಿತ್ತಲ್ರಿ, ಅದ್ರ ಸಿಲಕ್ಕ ಒಂದು ಸ್ವಲ್ಪ ನೀರು ಬಿಡ್ಬೇಕ್ರಿ. ನೀರು ಬಿಟ್ರೆ ಪಟ್ಟ ಮುಸ್ತದೆ ಗಂಗಾಳ ನಿಂತು. ನಾನು ಅಂದ್ಕೊಂಡಿದ್ರಿ ಇದು ಹರಿತದ ಅಂತೇಳಿ, ಅದೇ ಬಿಟ್ಟು ಹಂಗಾಗಿ ಪ್ಲೇಟ್ ತೊಗೊಬೇಕ್ರಿ. ಯಾಕಂದ್ರೆ ಅದು ಹಿಟ್ಟು ಮೇಲೆ ಇರ್ತದೆ ಅದಕ್ಕೆ. ಒಬ್ಬರು ತೆಗಿಯರಾಗಬೇಕ್ರಿ, ಭಾಳ ಫಾಸ್ಟ್ ಆಗ್ತಾವ ಇವ. ಈಗ ಸರಿಯಾಗಿ ಬರ್ತಾವೆ ನೋಡ್ರಿ ಹಬ್ಬ. ಯಾಕಂದ್ರೆ ಅದು ಒಂದು ಬಿರುಗ್ ಬಿಡ್ತಾವೆ. ಅದೊಂದು ಫಸ್ಟಿಂದು ಅದು ಚಲೋ ಬಂದ್ರಿ. ಆದ್ರೆ ಅದು ನಾನು ಆ ಬುಟ್ಟಿ ಸರಿಯಾಗಿರ್ಲಾರ್ದಕ್ಕೆ ಹಾಕೋಷ್ಟೊತ್ತಿಗೆ ಮುಗಿ ಬಿಟ್ಬಿಟ್ಟದ. ಕನ್ನಡಿ ಅಂತ ಹಾಕ್ಕೊಬಿಡ್ತಾರೆ ಇವ. ಇದನ್ನ ತಿರುಗಿ ಹಾಕಿ ಇದು ಮೇಡಮ್. ಇಲ್ಲಿಕಂದ್ರೆ ಈ ಕಡೆ ಬಿರುಗ್ ಬಿಡುತ್ತಂತಂದ್ರೆ ಎದಕ್ಕೂ ಬರಲ್ರಿ.
ಒಂದು ಸ್ವಲ್ಪ ಊರ್ಲಿ ಅಂತ ಈ ರೀತಿ ನೀರು ಬಿಟ್ಕೊಂಡ್ರೆ ಸಾಕು, ತಾನಾಗೆ ಉಚ್ಕೊಂಡ್ಬಿಡ್ತಾರೆ. ನೋಡಿ ಎಷ್ಟು ಮಸ್ತ್ನಾಗ ರೆಡಿ ಆಗ್ಯಾದ್ರಿ ಹಪ್ಪಳ. ನೋಡ್ತಿರ್ಬೋದ ಎಷ್ಟು ಹೇಳದಂತೇಳಿ ನಮ್ಮ ಕೈ ಸಮೇತ ಕಾಣಿಸ್ಲಿಕ್ಕತ್ತದ್ರಿ ಇಲ್ಲಿ. ನಾನು ಹೇಳಿದ್ದಲ್ರಿ ಈ ಸರ್ತಿ ಹರಿಯಂಗಿಲ್ಲ ಅಂತ, ಹರಿಲಿ ನೋಡ್ರಿ ಹಪ್ಪಳ. ಮತ್ತು ಒಣಗಿಸ್ಲಾಕ ಜಾಸ್ತಿ ಟೈಮ್ ಬೇಕಾಗಲ್ಲ, ಏನಿಲ್ಲ ಸ್ವಲ್ಪ ಗಾಳಿ ಇದ್ರೆ ಸಾಕು ಒಣಗಿ ಬಿಡ್ತಾವೆ, ಎಳ್ಳೆಣ್ಣೆಗಳಿಗೆ ಒಣಗಿ ಬಿಡ್ತಾವೆ. ಒಂದ ಕಾಟನ್ದ ಟವಲ್ ತಗೊಂಡ್ಬಿಡ್ಬೇಕು. ಅಲ್ಲೇ ಹಸುವಾಯ್ತಾನೆ. ಇಲ್ಲಿ ಅಲ್ಲಿ ತಂದಿ ಅಲ್ಲಿ ಮೇಲೆ ಇರ್ತದೆ ನೋಡಿ. ನೋಡ್ರಿ ಊದ ಹಪ್ಪಳ ಕೈ ಮಾತ್ರ ಭಾಳ ಸುಡ್ತರಿ, ಯಾಕಂದ್ರೆ ಹುಣ್ಸಿನೊಳಗೆ ತಗೊಳ್ಳೋ ಟೈಮಿಗೆ ಭಾಳಷ್ಟು ಕೈನ ಸುಟ್ಟು ಬಿಡ್ತದೆ. ಗಂಗಾ ಖಂಡಗಾದ್ರನ ಇವತ್ತು ತೆಗಿಲಿಕ್ಕೆ ಚಲೋ ಬರ್ತದ್ರಿ. ಕನ್ನಡಿ ಅಂತ ಉಗುದ ಹಪ್ಪಳ ರೆಡಿ ನೋಡ್ರಿ. ಈಗ ಒಂದಕ್ಕೊಂದ ಇಟ್ಬಿಡ್ತಾಗ ಒಂದು ಹಾಕಿದಾಗ ನೋಡಿದ್ರಲ್ರಿ ಹೆಂಗೆ ಮಾಡೋದು ಹಪ್ಪಳ ಅಂತೇಳಿ. ಈಗ ಇದನ್ನ ಒಂದ ಸೀರೆ ಮ್ಯಾಗ ಹಾಕಿ ಬರ್ತೀನಿ. ಅವ್ರು ತುಂಬ್ಯದದು ಅಂತ ಹಿಡಿಯೋದು ಅದ್ರ ಕೆಲ್ಸಿ ಒಳಗೆ ನಾಲ್ಕು ಹಪ್ಪಳ ಇಡ್ತಾವ್ರಿ. ಕರ ಬಿಟ್ಟು ತೋರಿಸ್ತೀನಿ ನಾವು ಹೆಂಗೆ ಬರ್ತಾವ ಅಂತ ಹೇಳಿ ಬಿಡಿ. ಈಗ ನೋಡ್ರಿ ಮಾಡಿದ ಹಪ್ಪಳಗಳೆಲ್ಲ ಇದ್ರ ಮ್ಯಾಗಿಂದ ಇವೆಲ್ಲ ಸ್ವಲ್ಪ ಹತ್ಕೊಂಡ್ರೆ ಸಾಕು, ಒಂದಕ್ಕೊಂದು ಹತ್ಕೊಂಡ್ಬಿಡ್ತಾವ್ರಿ. ಭಾಳ ಕೈ ಅಂಟ್ಕೊಂಡ್ಬಿಡ್ತಾವ. ಒಣಗೋದು ಭಾಳ ಸಿದ್ದಿವ ಮೆತ್ತಗೋದು ನೋಡ್ರಿಪ್ಪ. ಇದಕ್ಕೆ ಇದು ತೆಗಿಯೋ ಟೈಮಿಗೆ ಒಂದಕ್ಕೊಂದು ಕಟ್ಟಾಗ್ಬಿಡ್ತಾ ಹಂಗಾದ್ರೆ ಒಂದು ಜಗ ಬಿಟ್ಟೆ. ಪಟ್ಟಂತ ಅಂದ್ಕೊಂಡ್ಬಿಡ್ತಾರೆ. ಉರಿ ಹೊಡೆದು ಬಿಡ್ತಾವೆ ನೋಡ್ರಿ ಹಪ್ಪಳ ಹೆಂಗೆ. ಇಲ್ಲಿ ನೋಡ್ರಿ ಮಸ್ತ್ನಾಗಿ ಹಪ್ಪಳ ಅಂತೂ ರೆಡಿ ಮಾಡಿ ನೋಡ್ರಿ. ಇವ ಮೊದ್ಲು ಮಾಡಿದ ಹಪ್ಪಳ ನೋಡ್ರಿ ಈಗ ಒಣಗ್ಲಿಕ್ಕತ್ತಾವ್ರಿ. ನೋಡ್ತಿರ್ಬೋದ್ರಿ ಎಷ್ಟು ತೆಳ್ಳಗೆ ಬಂದಾವ ಅಂತ ಹೇಳ್ರಿ ಹಪ್ಪಳ. ನೋಡ್ರಿ ಕೈ ಕಾಣಿಸ್ತಾವ, ಕನ್ನಡಿ ಬಂದಂಗೆ ಬಂದಾವ ನೋಡ್ರಿ, ಅಷ್ಟು ತೆಳ್ಳಗೆ ನೋಡ್ರಿ. ಇವು ಫಸ್ಟ್ ಟೈಮ್ ಮಾಡಿದ ಹಪ್ಪಳಗಳು ನೋಡ್ರಿ. ಹಾಂ ಹಾಕ್ತೀನಿ ರೀ, ಕೊಡ್ತೀನಿ ಮಾಡ್ಲತ್ತೀನಂತ. ಈಗ ಎಲ್ಲಷ್ಟು ಹಪ್ಪಳ ಮಾಡ್ತೀನಿ ರೀ.
ಈಗ ಮಾಡ್ತಾ ಇಲ್ಲಿ ನೋಡ್ರಿ ಹಪ್ಪಳ ಮಾಡೋದ ಮುಗೀತು ನೋಡ್ರಿ. ಅಲ್ಲಿಂದ ಹಿಡ್ದ ಅಲ್ಲಿಂದ ತನಕ ಅವ ಒಣಗಿಸಿವೆಲ್ಲ ಆ ಕಡೆ ಮಂಚದ ಮೇಲೆ ಹಾಕಿವ್ರಿ. ಇವು ಹಸಿವೆಲ್ಲ ನೋಡ್ರಿ ಇಲ್ಲಿ ಅರ್ಬಿ ಮೇಲೆ ಅವ. ಇದು ಒಂದು ಹರಿದ ಲಾಸ್ಟಿಗೆ ನಮ್ಮ ಸಮೃದ್ಧಿ ಅಂತ ಹಾಕ್ಬೇಕಾದ್ರೆ ಹರಿದು ಬಿಟ್ಟಾಳ್ರಿ. ಯಾವ ಒಂದೇ ಒಂದು ಹಪ್ಪಳನೂ ಕಟ್ಟಾಗಿಲ್ಲ ನೋಡ್ರಿ. ಎಲ್ಲ ಕಾಜಿನಂತ ಹಪ್ಪಳು ನೋಡ್ರಿ.